ಫುಟ್ಪಾತ್ ಒತ್ತುವರಿ ತೆರವು ಬಗ್ಗೆ ನೋಡಿ, ಫುಟ್ಪಾತ್ ಒತ್ತುವರಿ ಬಗ್ಗೆ ನನಗೆ ನನ್ನದೇ ಆದ ಒಂದು ವಿಚಾರ ಇದೆ. ಅದು ಶುರು ಆಗುವ ಮೊದಲೇ ಅದನ್ನು ನಿಲ್ಲಿಸಬೇಕಾಗಿತ್ತು. ಒಂದು ಸಲ ಅಲ್ಲಿ ಬಂದು ಸೆಟ್ಲಾದ ಮೇಲೆ ಮತ್ತೆ ದಶಕಗಳ ನಂತರ ಇದನ್ನು ಒತ್ತುವರಿ ಮಾಡಿದರೆ ಅವರಿಗೆ ಮತ್ತೆ ಮುಂದೆ ಅವರ ಕುಟುಂಬಕ್ಕೂ ಅವರಿಗೂ ಬದುಕೋಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಆ ರೀತಿಯಲ್ಲಿ ಇವಾಗಲೇ ಮುಂದುವರಿ ಹೊಸ ಅಂಗಡಿಗಳು ಬಂದರೆ ಬೇಕಾದರೆ ನಿಲ್ಲಿಸಿಬಿಡಿ. ಆದರೆ 10-12 ವರ್ಷ ಅವರನ್ನು ಅಲ್ಲಿ ಬಿಟ್ಟು ಅವರು ವ್ಯಾಪಾರ ಮಾಡಿ ಅವರನ್ನು ಅಲ್ಲಿಂದ ಸಾರ್ವಜನಿಕರಿಗೆ ಕಷ್ಟ ಆಗ್ಬೋದು, ಆದರೆ ಆ ಕಷ್ಟವನ್ನು ಮೊದಲೇ ನೀವು ಅರಿಸಬೇಕಾಗಿತ್ತು. ಆ ರೀತಿ ಮಾಡದೇ ಇದ್ದರಿಂದ ಇವಾಗ ಭಾಳ ಕಷ್ಟ ಆಗಿದೆ. ಅವರಿಗೆ ಊಟಕ್ಕಿಲ್ಲ, ಏನಿಲ್ಲ. ಈ ರೀತಿ ಅವರಿಗೆ ಇನ್ನೇನಾದರೂ ಬೇರೆ ಜಾಗ ತೋರಿಸ್ಕೊಡ್ಬೇಕಂತ ನಾನು ಸರ್ಕಾರವನ್ನು ಕೇಳ್ಕೊಳ್ತಾ ಇದ್ದೇನೆ. ರಾಜ್ಯಾದ್ಯಂತ ಸಾಕಷ್ಟು ಸಂಘಟನೆಗಳು ಇದ್ರ ಪರವಾಗಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇವಾಗ ಬೇರೆ ಬೇರೆ ಥರದ ಹೋರಾಟಗಳು ನಡೀತಾ ಇದೆ. ಸರ್ಕಾರಕ್ಕೆ ಸಮಯ ಇದೆ ಇಲ್ಲವೋ ಗೊತ್ತಿಲ್ಲ, ಅದನ್ನೆಲ್ಲ ಪರಿಶೀಲಿಸಲಿಕ್ಕೆ. ಆದರೂ ಕೂಡ ಆದಷ್ಟು ಬೇಗ ಯೋಚನೆ ಮಾಡಿ ಪರಿಹಾರ ಕೊಡಬೇಕಂತ ನನ್ನ ಅನಿಸಿಕೆ. ಆಗ್ತಾಯಿದೆ. ಅದಾದದ್ದು ಭಾಳ ದೊಡ್ಡ ತಪ್ಪು. ಅದನ್ನು ಮಂತ್ರಿಗಳ ರಾಜೀನಾಮೆಯಿಂದ ಸರಿಪಡಿಸೋಕ್ಕೆ ಸಾಧ್ಯ ಇಲ್ಲ. ಕೋರ್ಟಿಗೆ ಹೋಗಬೇಕು. ಕೋರ್ಟಲ್ಲಿ ಇದೆ, ಸದ್ಯದಲ್ಲೇ ಕೇಸ್ಗಳು ಮುಂದೆ ಬರ್ತದೆ. ಬೇಗನೆ ಅದನ್ನು ನಿವಾರಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆಗ್ತಾಯಿದೆ. ಆವಾಗ ಯಾರೂ ಕೇಳ್ತಾ ಇರಲಿಲ್ಲ. ಅದರಿಂದ ಇಂಥ ಘಟನೆಗಳು ನಡೆಯುವ ಮುಂದೆಯೇ ಅದನ್ನು ನಿಲ್ಲಿಸಬೇಕು. ನಡೆದ ನಂತರ ಮತ್ತೆ ಅದಕ್ಕೆ ದಾರಿ ಹುಡುಕೋದು ಭಾಳ ಕಷ್ಟ. ಇದು ದೊಡ್ಡ ಅಪರಾಧ. ಈ ಅಪರಾಧಕ್ಕೆ ಸೂಕ್ತ ಶಿಕ್ಷೆ ಆಗಬೇಕು. ಆದರೆ ಈ ರೀತಿ ಪ್ರತಿಭಟನೆಗಳು ಬೇಡ. ಈ ರೀತಿ ಪ್ರತಿಭಟನೆಗಳಿಂದ ಸಾರ್ವಜನಿಕರಿಗೆ ಭಾಳ ಕಷ್ಟ ಆಗ್ತಾಯಿದೆ.